ಅದು ಬಿಟ್ಟು ಇದು ಬಿಟ್ಟು ಮಂಗಳೂರಿಗೆ ಹೊಂಟೆ ಬಿಟ್ಟ ಜಗ್ಗಿ. ಹೆಣಹುತ ಪ್ರಕರಣ ಮುಂದಿಟ್ಟು ಜಗ್ಗಿ ಪಾದಯಾತ್ರೆಯಂತೆ. ಸಾವಿರಾರು ಜನರೊಂದಿಗೆ ಬೆಂಗಳೂರು ಟು ಬೆಳತಂಗಡಿ ಯಾತ್ರೆಗೆ ಕೌಂಟ್ ಡೌನ್ ಶುರುವಾಗಿದೆಯಂತೆ. ಲಾಯರ್ ಜಗದೀಶ್ ಒಂದಿಲ್ಲೊಂದು ವಿಚಾರದಲ್ಲಿ ಸದಾ ಸುದ್ದಿಯಲ್ಲಿರುತ್ತಾರೆ. ಒಂದು ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳ ವಿಚಾರವಾಗಿ ಅಥವಾ ಟೋಲ್ಗೇಟು ಅದು ಇದು ಅನ್ನುವಂತಹ ಹೋರಾಟದಲ್ಲಿ. ಈಗ ಹೆಣಹುತ ಪ್ರಕರಣವನ್ನ ಮುಂದಿಟ್ಟುಕೊಂಡು ಮತ್ತೊಂದು ವಿಚಾರದಲ್ಲಿ ಮುನ್ನೆಲೆಗೆ ಬಂದಿದ್ದಾರೆ ಲಾಯರ್ ಜಗ್ಗಿ. ಬರೀ 3 ದಿನದ ಒಳಗಾಗಿ ಪಾದಯಾತ್ರೆಯ ಡೇಟ್ ಫಿಕ್ಸ್ ಎಂದ ಜಗದೀಶ್. ಅದು ಬಿಟ್ಟು ಇದು ಬಿಟ್ಟು ಮಂಗಳೂರಿಗೆ ಹೊಂಟೆ ಬಿಟ್ಟ ಲಾಯರ್ ಜಗ್ಗಿ. ಹೆಣಹುತ ಪ್ರಕರಣ ಮುಂದಿಟ್ಟು ಜಗ್ಗಿ ಪಾದಯಾತ್ರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಭಾಗಗಳಲ್ಲಿ ಕರಾವಳಿ ಭಾಗದ ಕೇಂದ್ರ ಸ್ಥಳದ ಆಸುಪಾಸಿನಲ್ಲಿ ಸಾಕಷ್ಟು ಕೊಲೆಗಳಾಗಿದೆ, ಸಾಕಷ್ಟು ಅತ್ಯಾಚಾರಗಳಾಗಿದೆ. ಆ ಪ್ರಕಾರ ಈಗಾಗಲೇ ಸಾಕ್ಷಿದಾರನೇ ನ್ಯಾಯಾಧೀಶರ ಮುಂದೆ ಸತ್ಯವನ್ನ ಹೇಳಿ ಒಪ್ಪಿಕೊಂಡಿದ್ದಾನೆ. ಆತನಿಗೆ ಪಾಪ ಪ್ರಜ್ಞೆ ಕಾಡಿದೆ. ಹಾಗಾಗಿ ಹೂತಿಟ್ಟ ಭೂಮಿಯನ್ನ ಅಥವಾ ಸ್ಥಳವನ್ನ ತೋರಿಸ್ತೀನಿ ಅಂತೇಳಿ ಸಾಕ್ಷಿಯ ಮುಂದೆ ಬಂದಿರಬೇಕಾದ್ರೆ ತನಿಖೆ ಯಾಕಿಲ್ಲ? ತನಿಖೆಯಾಗಬೇಕು. ಒಂದು ವೇಳೆ ಆಗದಿದ್ರೆ ಇನ್ನು 3 ದಿವಸದಲ್ಲಿ ದಾಖಲೆ ಸಮೇತ ಬೆಂಗಳೂರಿನಿಂದ ಬೆಳತಂಗಡಿವರೆಗೂ ಕೂಡ ಪಾದಯಾತ್ರೆ ಹೋಗುವಂತಹ ಎಚ್ಚರಿಕೆಯನ್ನು ಕೂಡ ಜಗದೀಶ್ ಕೊಟ್ಟಿರುವಂತಹದ್ದು. ಇದೇ ಹೆಣಹುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಾಖಲೆಗಳು ನನ್ನ ಕೈವಶವಾಗಿದೆ. ಆ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಸಾಕ್ಷಿದಾರ ಹೇಳಿರ್ತಕ್ಕಂತಹ ಸತ್ಯಾಂಶಗಳನ್ನು ಮುಂದಿಟ್ಟುಕೊಂಡು ಪೊಲೀಸರು ತನಿಖೆ ಮಾಡದೇ ಇದ್ದರೆ, ತನಿಖೆ ವಿಳಂಬ ಮಾಡಿದರೆ ಖಂಡಿತ ಪಾದಯಾತ್ರೆ ನಾವು ಹೊರಡಲಿದ್ದೇವೆ. ಅದು ಕೂಡ ಕೇವಲ ಬೆರಳೆಣಿಕೆಯ ದಿವಸದ ಒಳಗಾಗಿ, ಅಂದರೆ 3 ದಿವಸದ ಒಳಗಾಗಿ ಬೆಂಗಳೂರಿನಿಂದ ಮಂಗಳೂರಿಗೆ ಪಾದಯಾತ್ರೆ ಹೋಗ್ತೀವಿ ಅಂತ ಹೇಳಿ ಲಾಯರ್ ಜಗದೀಶ್ ಈಗಾಗಲೇ ಸಿದ್ಧತೆಯಲ್ಲಿರುವಂತಹದ್ದು. ಜೊತೆಗೆ ಅನೇಕ ಜನರನ್ನು ಸಮಾನ ಮನಸ್ಕ ಸಂಘಟನೆಯ ಸಮಾನ ಮನಸ್ಕ ಜನರ ಜೊತೆ ನಾವು ಪಾದಯಾತ್ರೆಯನ್ನ ಮಾಡೇ ತೀರ್ತೀವಿ. ನಮಗೆ ಬೇಕಾಗಿರೋದು ನ್ಯಾಯ. ಈ ಪ್ರಕರಣ ಹಳ್ಳ ಹಿಡಿಬಾರ್ದು, ಈ ಪ್ರಕರಣ ಡೈವರ್ಟ್ ಆಗಬಾರ್ದು, ಈ ಪ್ರಕರಣ ಪ್ರಭಾವಿಗಳ ಪ್ರಭಾವಕ್ಕೊಳಗಾಗಿ ಅಳಿದು ಹೋಗಬಾರ್ದು. ಆ ಕಾರಣದಿಂದಾಗಿ ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ ಎನ್ನುವಂತಹ ನಿರ್ಧಾರವನ್ನ ಮಾಡಿದ್ದಾರೆ ಲಾಯರ್ ಜಗ್ಗಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಸ್ವತಃ ಲಾಯರ್ ಜಗ್ಗಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಆರಂಭದಲ್ಲಿ ಈ ಪ್ರಕರಣದ ಬಗ್ಗೆ ನೀವು ಮಾತನಾಡೋದಕ್ಕೆ ಶುರು ಮಾಡಿದಾಗ ಜನ ಅನ್ಕೊಂಡಿದ್ರು ಒಂದ್ 2-3 ದಿನ ಮಾತನಾಡಿ ಜಗದೀಶ್ ಅವರು ಸುಮ್ಮನಾಗ್ತಾರೆ ಅಂತ ಹೇಳಿ. ಆದ್ರೆ ನೀವು ನ್ಯಾಯ ಸಿಗೋವರೆಗೂ ಬಿಡೋ ಮಾತಿಲ್ವಾ ಅಂತ? ನ್ಯಾಯ ಅನ್ನೋದು ಸಿಗ್ಲೇಬೇಕಲ್ಲ ಸರ್. ಅಲ್ಲಿ ಸತ್ತಿರೋರು ಸಾವಿರಾರು ಹೆಣ್ಣು ಮಕ್ಕಳು ಅಂತ ಆತನೇ ಹೇಳಿದಾನೆ. ಒಬ್ಬ ಊತ ಹಾಕ್ದವನ್ನೇ ಮುಂದೆ ಬಂದು ನಾನೇ ಹೆಣ್ಣು ಮಕ್ಕಳನ್ನ ಊತ ಹಾಕಿದ್ದೀನಿ, 100 ಹೆಣ್ಣು ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಅಲ್ಲೇ ಇದ್ರು, ಅವ್ರ ಮೇಲೆ ಅತ್ಯಾಚಾರ ಆಗಿದೆ, ಅತ್ಯಾಚಾರ ಮಾಡಿದ್ಮೇಲೆ ಸಾಯಿಸಿದ್ರು, ಅವ್ರನ್ನ ನಾನೇ ಊತ ಹಾಕಿದ್ದೀನಿ ಅಂತಂದ್ಮೇಲೆ ಸಮಾಜ ಎಚ್ಚೆತ್ಕೊಂಡಿಲ್ಲ, ವ್ಯವಸ್ಥೆ ಎಚ್ಚೆತ್ಕೊಂಡಿಲ್ಲ. ಇದು ನಮ್ದು ಕೆಲಸನೇ ಅಲ್ಲ ಸರ್. ಇದು ಆಕ್ಚುಲಿ ಸರ್ಕಾರ ಮುಂದೆ ಬಂದು ಮಾಡ್ಬೇಕಾಗಿರೋದು. ಗೊತ್ತಿಲ್ಲ, ಬಡವರ ಓಟು, ಬಡವರ ತೆರಿಗೆ, ಆದ್ರೆ ಬಡವರಿಗೆ ಕೆಲಸ ಮಾಡಕ್ಕೆ ಇಷ್ಟನೇ ಇಲ್ದಿರೋ ಅಂತ ಈ ಸರ್ಕಾರ. ಸರ್, ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಜಗದೀಶ್ ಒಂದು ವೇಳೆ ತನಿಖೆ ತೀವ್ರಗತಿಯಲ್ಲಿ ಸಾಗದೇ ಇದ್ರೆ ಬೆಂಗಳೂರಿನಿಂದ ಬೆಳತಂಗಡಿವರೆಗೂ ಪಾದಯಾತ್ರೆ ಹೋಗ್ತೀನಿ, ಇದು ನಿಜಾನ ಸರ್ ಈ ಸುದ್ದಿ? ಇಲ್ಲ, ನಿಜಾನೇ ಸರ್. ಇದು ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಿ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರ ನೇತೃತ್ವದಲ್ಲಿ SIT ಫಾರ್ಮ್ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಮೂವ್ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಇದು ಒಬ್ಬಿಬ್ಬರ ಸಾವಲ್ಲ ಸರ್, ಒಬ್ಬಿಬ್ಬರ ಕೊಲೆನೂ ಅಲ್ಲ. ಕಂಡೋರ್ ಮನೆ ಹೆಣ್ಮಕ್ಳನ್ನ ದೇವಸ್ಥಾನಕ್ಕೆ ದೇವ್ರು ನೋಡಕ್ ಹೋದಾಗ ಕಿಡ್ನಾಪ್ ಮಾಡಿ, ಅತ್ಯಾಚಾರ ಮಾಡಿ, ಆಮೇಲೆ ಗ್ಯಾಂಗ್ ರೇಪ್ ಮಾಡಿ ಅವರನ್ನ ಸಾಯಿಸಿ ಊತ ಹಾಕಿದ್ಯಲ್ಲ, ನಾಳೆ ದಿವಸ ನಿಮ್ಮ ಮನೆ ಆಗ್ಬೋದು, ನಮ್ಮ ಮನೇಲಿ ಆಗ್ಬೋದು, ಸಮಾಜದಲ್ಲಿ ಯಾವುದೇ ಮನೇಲಿ ಆಗ್ಬೋದು, ಅವತ್ತು ಕೂಡ ಜನ ಬಂದಿಲ್ಲ ಅಂದ್ರೆ ಸೊ ಇದು ತುಂಬಾ ಅಂದ್ರೆ ನಾವು ಇತಿಹಾಸದಲ್ಲಿ ನಾನಂತೂ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಕೇಳಿದ್ದೆ.
ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಮೆಷಿನ್ಗೆ ಕೊಟ್ಟು ಸಾಯಿಸಿದ್ರು ಅಂತ. ಬಟ್ ಇದು ಅದಕ್ಕಿಂತ ಕ್ರೂರವಾಗಿದೆ. ಆಮೇಲೆ ಖಂಡಿತ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಇನ್ಫ್ಯಾಕ್ಟ್ ನಾನಿದು ಐಡಿಯಾ ನಂದಲ್ಲ, ಇದು ಸಾಕಷ್ಟು ಜನ ವ್ಯೂವರ್ಸು, ವಕೀಲರು, ನನ್ನ ಸ್ನೇಹಿತರುಗಳು, ನಮ್ಮ ಫ್ಯಾನ್ಸು ಅವರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಸಿದ್ದರಾಮಯ್ಯ LCT ಅವರ ಮಾಡಲ್ಲ, ಸೊ ಹಂಗಾಗಿ ನಾವೆಲ್ಲ ಇಲ್ಲಿಂದ ಪಾದಯಾತ್ರೆ ಹೋಗಿ ಕಾಡಲ್ಲಿ ಮಲ್ಕೊಳ್ಳೋಣ, ಸೊ ಅವ್ರು ಮಾಡೋರು ಅಲ್ಲೇ ಕಾಡಲ್ಲಿ ನಾವೇ ಮಲ್ಕೊಂಡ್ರೋಣ ಅಂತ ಹೇಳ್ತಾ ಇದ್ರು. ಎಸ್ 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 ಥ್ಯಾಂಕ್ ಯು ಜಗದೀಶ್ ಅವರು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದು ಸ್ವತಃ ಜಗದೀಶ್ ಅವರು ಹೇಳ್ಕೊತಾ ಇದ್ರು. ಒಂದು ವೇಳೆ ಪೊಲೀಸರ ತನಿಖೆ ವಿಳಂಬ ಆದ್ರೆ ಖಂಡಿತವಾಗ್ಲೂ ನಾವು ಪಾದಯಾತ್ರೆಗೆ ಮುಂದಾಗ್ತೀವಿ ಎನ್ನುವಂತಹದ್ದು ಲಾಯರ್ ಜಗದೀಶ್ ಸ್ವತಃ ಹೇಳಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.